ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಒಳಗೂ ನಾವು ಸೆಲ್ ಹಾಕಿಲ್ಲ ಏನಿಲ್ಲ ಸರ್. ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು ಡಿಜಿಗೆ SP ಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗ್ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದೆಲ್ಲ. ಕಸ್ಟಡಿ ಕೊಟ್ಟರೆ ಅದು ಬೇರೆ ಸರ್, ಸೆಲ್ ಹಾಕಿದ್ರೆ ಬೇರೆ ಸರ್. ಕುಂದ್ರಬಹುದು ಸರ್, ನಾವು ಅಲ್ಲಿ ಒಳಗಡೆ ಕೂತ್ಕೋಬಹುದು. ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ? ಮನೆಯವ್ರಿಗೆ ಬರಲಿ ಅಂತ ಬಿಟ್ಟಿದ್ದಾರೆ. ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ ನಿಮ್ ಕಸ್ಟಡಿಯಲ್ಲಿದ್ದ ಎನ್ಕ್ವೈರಿಗೆ ಬಿಡಕ್ ಮುಂಚೆ ತಡಿಯಪ್ಪ ಅಲ್ರಿ ರವಿಚಂದ್ರ, ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನಿಮ್ ಕಸ್ಟಡಿ ತಗೊಂಡ್ರಿ ಅಂತನಾ? ಆಯ್ತು, ಇದೇ ಪ್ಲೀಡ್ ಗಿಲ್ಟಿ. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ FIR ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ SP ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿಯಾಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದಾರೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ, ಕೇಳಿ. ನಾನು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಸರ್. ನಾವು ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯಪ್ಪ? ಎನ್ಕ್ವೈರಿ ಮಾಡ್ಬೇಕು. ಸಬ್ಮಿಷನ್ ಸರ್, ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್. ಕಂಪ್ಲೇಂಟ್ ಕೊಟ್ಟು ಕೂಡ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಅದೇ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ? ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾವುದು ಒಳಗ್ ಕೂರಿಸಿದ್ರಲ್ಲ ಅವ್ರು ತಂದು ಕೂರಿಸಿದ್ರಲ್ಲ, ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ? ಅದು ಉಲ್ಲಂಘನೆ ಮಾಡಿದೀರಿ, ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಿ ಹೇಳೋದು. 24 hours ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಉಲ್ಲಂಘನೆ ಹೇಳಿದ್ದ ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 hours ಅಪ್ಪ. ಪಿಟಿಷನ್ ಗೆ ತಂದಾಗ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ, KPA ಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು. ಅದನ್ನ ರವಿ ಢಕ್ಕಣ್ಣವರಿಗೆ ಮಾಡಿದ್ದೀರಿ. 6 ಗಂಟೆಯಿಂದ 10 ಗಂಟೆವರೆಗೂ ನಿನ್ನ ಕ್ಯಾಮ್ರಾ ನಂಬಲ್ಲ, ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಎನ್ಕ್ವೈರಿ ಮಾಡಲಿ DG. ಆಯ್ತು, ಫುಟೇಜ್ ತೆಗೀರಿ. ಈಗ ತೆಗೀರಿ ಫುಟೇಜ್. ಈಗ ತೆಗೀರಿ ಫುಟೇಜು. ನೀವು ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು. ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು. ಈ ರಾಜ್ಯ ಅನ್ನಕ್ಕೆ ಯೂನಿಫಾರ್ಮ್ ಕೆಲಸ ಮಾಡಿ ಬಂದಿನಿ. ಏನಪ್ಪ ನೀ ಹಾಕೊಂಡಿರೋ ವರದಿ ಐತಲ್ಲ, ಇವ್ರ ಭಿಕ್ಷೆ ಅದು. ಜನತೆ ಭಿಕ್ಷೆಯಲ್ಲಿದ್ದೀರಿ. ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ. ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ನಿಮ್ದು. ಒಟ್ಟು ಬಿಜೆಪಿ ಕಾರ್ಯಕ್ರಮದ ಬಗ್ಗೆ ಯಾರು ಮಾತಾಡಿದ್ರು ಅದು ತಪ್ಪೆ. ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಒಂಚೂರು ಆಗ್ಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೀನಿ ನಾನು. ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ಗೆ ತಂದು ಕೂರಿಸಿದ್ರು ಸರ್? FIR ಆಯ್ತಾ? ಅದಕ್ಕೆ 307 ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ. ಪಿಟಿಷನ್ ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸ್ತಾರೆ ಸರ್ ಸ್ಟೇಷನ್ಗೆ? ಇದು ಸರಿನಾ? ಅಲ್ಲ, ಇದು ಒಬ್ಬ ಪುರಸಭೆ ಸದಸ್ಯ. ಆಯ್ತು, ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ. ಇದು ತಂದು ಕೂರಿಸ್ಬೇಕು ನೀವು. ಅಲ್ಲ ಈಗ ಅಲ್ಲ ಸರ್, ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿ ಇರ್ಬೇಕು ತಾನೆ, ಏನ್ ತೊಂದರೆ ಕೊಡಾಕಿರ್ಬೇಕು. ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ
ಇವ್ರನ್ನ ತಂದು ಕೂರಿಸ್ಬೇಕಲ್ಲ, ಹೆಂಗ ತಂದ್ರು ಮತ್ ಹೆಂಗ್ ಬಿಟ್ರು? ಅಲ್ಲ ಈಗ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ? 6 ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ? ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ. ಅವನ್ನ ಒಳಗ್ ತಂದು ಹೆಂಗ್ ಕೂರಿಸಿದ್ರು? ಅಲ್ಲ, ಪೊಲೀಸರು ಒಳಗ್ ತಂದು ಹೆಂಗ್ ಕೂರಿಸಿದ್ರು? ಎನ್ಕ್ವೈರಿಗೆ ಕರೆಸಿದ್ರೆ ಈಗ PSI ಬರ್ತಾರೆ 10:00ವರೆಗೆ, 6 ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ. ಹೆಂಗ್ ಕೂರಿಸಿದ್ರು? ಆಯ್ತು, ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತಾರೆ. ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ? ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ? ನನಗಷ್ಟೇ ಹೇಳಿ. ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ. ಸ್ಟೇಷನ್ನಿಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ, ಕೌನ್ಸಿಲರ್ನ. ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತೀರಿ. ಆಯ್ತು, ಅವ್ರನ್ನ ಬಿಟ್ಟು ಕಳಿಸಿದ್ರಲ್ಲ, ಏನ್ ತಗೊಂಡ್ರಿ? ಅಲ್ಲ, ನಾನು ಹೇಳೋದು ಕೇಳಿ ಸರ್. ಪೊಲೀಸ್ ಸ್ಟೇಷನ್ ಇರುವಂತದ್ದು ಜನಸಾಮಾನ್ಯರ ರಕ್ಷಣೆಗೆ. ನೀವು ಯಾರ್ದೋ ಏಜೆಂಟ್ ತರ ಈ ಪೊಲೀಸ್ ಸ್ಟೇಷನ್ ಕೆಲಸ ಮಾಡತ್ತೆ ಅಂದ್ರೆ ನಾವು ಕೇಳೋದಕ್ಕೆ ಸರಿ ಅಂತ. ನಾನು ಇಲ್ಲೀಗಲ್ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳ್ಬೋದು. ಅದಕ್ಕೆ ಸರ್ ನಾನು ಹೇಳೋದು, ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ, ಯಾವ್ದ್ರಲ್ಲಿ ಪಿಟಿಷನ್ ಇದೆ, ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿ. ಎರಡನೇದು 6 ಗಂಟೆಯಿಂದ ಬರೋದಕ್ಕೆ ಹೇಳ್ಬೇಕು ನೀವು. ಸ್ಟೇಷನ್ ಒಳಗಡೆ ಹೆಂಗ್ ಕೂರಿಸಿದ್ರಿ ಅವನ್ನ? ಸ್ಟೇಷನ್ ಒಳಗಡೆ ಕೂರಿಸ್ತಾರೆ. ಬಿಡಿ, ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ PSIಗೆ. ನಾನು ಹೇಳಿದ್ನ ಇಲ್ರಿ ನಿಮ್ಗೆ? ಸ್ನಾನ ಮಾಡಿ ಬರ್ತಾನೆ, ಹೆಂಗ ಒಳಗೆ ಇಟ್ರಿ ನೀವು ಅಂತ ನಾ ಹೇಳೋದು. ಅಲ್ಲಪ್ಪ, ಪಿಟಿಷನ್ ಎನ್ಕ್ವೈರಿ ಕರ್ಸಿರ್ತಾನೆ, ನೀವು ಒಳಗೆ ಹೆಂಗ್ ಇಟ್ಟಿ, ಒಳಗೆ ಹೆಂಗ್ ಕೂರಿಸಿದಿ ಅವನ್ನ? ವಿಚಾರಣೆ ಮಾಡ್ತಾ ಇದೀವಿ ನಾವೇನ್ ಯಾರಿಗಿಲ್ಲ ಬೇರೆ. ಅಲ್ಲ, ವಿಚಾರಣೆಗೆ ಒಳಗೆ ಹೆಂಗ್ ಕೂರಿಸ್ತಿ? ನಾನು ಫೋನ್ ಮಾಡಿ ಸ್ನಾನಕ್ಕೆ ಬಿಡು ಅಂತ ಯಾಕೆ ಹೇಳ್ಬೇಕು ನಿಮ್ಗೆ? ಅವರಿಗೆ ನಾನು ನಿಮಗೆ ಫೋನ್ ಹಚ್ಚಿ ಸರ್ ಮಾತಾಡ್ತೀನಿ ಸರ್. ನಾನು ನಿಮಗೆ ಮಾತಾಡ್ತೀನಿ ಸರ್. ಹೇಳಿ ಸರ್. ಸರ್ 100 ಕೇಸ್ಗಳ ನೀವು ರಿವ್ಯೂ ಮಾಡಿ, ಮಂತ್ಲಿ ರಿವ್ಯೂ ಅಲ್ಲಿ 307 ಕೇಸಲ್ಲಿ 302 ಕೇಸಲ್ಲಿ ಇವರು ಅರೆಸ್ಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ? ಅದು ಏನೋ ಅದು ಸುಳ್ಳು ಅಂತ ಹೇಳ್ತಾನೆ, ನನ್ನ ಬಾಯಿಂದ ಅಂತ ವರ್ಡೇ ಬಂದಿಲ್ಲ ಅಂತ ಹೇಳ್ತಾನೆ ಮನುಷ್ಯ. ನಾನು ಯಾಕೆ ಮಾತಾಡ್ಲಿ ಸರ್ ಬೇರೆಯವ್ರ ಬಗ್ಗೆ ಅಂತ? ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ, ನೀವು FIR ರಿಜಿಸ್ಟರ್ ಮಾಡಿಲ್ಲ, ತಂದವನ್ನ ಯಾವ ಆಧಾರದ ಮೇಲೆ ಕೂರಿಸಿದ್ರಿ? ನಾನು ಅಷ್ಟೇ ಕೇಳೋದು. ಪೊಲೀಸರು ಎನ್ಕ್ವೈರಿ ಕರೆಸಿದ್ರೆ ಅವನು ಎನ್ಕ್ವೈರಿಗೆ ಬಂದು ನಿಲ್ಬೇಕಿತ್ತು, ಒಳಗೆ ಹೆಂಗ್ ಕೂತ ಅವನು? ನಾನು ನಿಮ್ಮ ಸರ್ ಕೇಳಿ, ನಿಮ್ಮ PSIಗೆ ಫೋನ್ ಮಾಡಿ 6 ಗಂಟೆಗೆ ತಂದಿದೀಯಪ್ಪ, ಬ್ರಷ್ ಮಾಡಿಲ್ಲ ಆತ, ಸ್ನಾನ ಮಾಡಿ ಬರ್ತಾನೆ, ಕಳಿಸು ಅಂದ್ರೆ ಕಳಿಸಿಲ್ಲ. ಯಾವ ಅಧಿಕಾರ ಇದೆ ನಿಮ್ PSIಗೆ ಇಟ್ಕೊಳ್ಳಿಕ್ಕೆ? ನನ್ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ನೀವು ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಮಾಡಿ. ನಿಮ್ಮ PSIಗೆ ಸ್ವತಃ ನಾನು ಫೋನ್ ಮಾಡಿದೆ ಸರ್. ಕೇಳಿ ಸರ್ ಪ್ಲೀಸ್. ನಿಮ್ಮ PSIಗೆ ನಾನು ಸ್ವತಃ ಫೋನ್ ಮಾಡಿ, ಅವನು ಸ್ನಾನ ಮಾಡಿ ಬರ್ತಾನೆ, 6 ಗಂಟೆಯಿಂದ ಒಳಗ್ ಕೂರಿಸಿದಿರಿ, ಎನ್ಕ್ವೈರಿಗೆ ಒಳಗ್ ಕೂರಿಸೋದಕ್ಕೆ ಅಧಿಕಾರ ನಿಮಗೆ ಪೊಲೀಸರಿಗಿಲ್ಲ, ಬಿಟ್ಟು ಕಳಿಸಿ ಅಂತ ಹೇಳಿದೆ. ಬಿಡ್ಲಿಲ್ಲ. ಈಗ ನಾನು ಸ್ಟೇಷನ್ಗೆ ಬರ್ತೀನಿ ಅಂದಮೇಲೆ ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತಾರೆ, ಹೋಗಿ ಅವ್ರ ಕ್ಷಮೆ ಕೇಳು ಅಂತ. ಪೊಲೀಸರು ಏಜೆಂಟಾ ಲಕ್ಷ್ಮಣ ಸವದಿಗೆ?
ಅಲ್ಲ, ನನಗೆ ಉತ್ತರ ಕೊಡಿ ಇಷ್ಟೇ. ಇವ್ರು ನಾನು ಹೇಳಿದ ಮೇಲೆ ಯಾಕೆ ಬಿಡ್ಲಿಲ್ಲ, ನಾನು ಹೇಳಿದ ಮೇಲೆ ಯಾಕೆ ಬಿಡ್ಲಿಲ್ಲ ಅಂದ್ರೆ ಒಳಗ್ ಕೂರ್ಸೋದಕ್ಕೆ ಇವ್ರಿಗೇನು ಅಧಿಕಾರ ಇತ್ತು? ಅದಕ್ಕೆ ಒಳಗೆ ಯಾಕೆ ಕೂರ್ಸಿದ್ರು ಅಂತ ಪಿಟಿಷನ್ ಎನ್ಕ್ವೈರಿ ಒಳಗೆ ಕೂರ್ಸೋದಕ್ಕೆ ನಿಮ್ಗೆ ಅಧಿಕಾರ ಎಲ್ಲಿದೆ? ಎನ್ಕ್ವೈರಿ ಕರಿಬೇಕ್ರಿ ನೀವು, ಕೂರ್ಸೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ದಿನ ನಾನು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ ಮೆರವಣಿಗೆ ಆಗಿದೆ. ನನಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫೋನ್ ಬಂತು. ನಮ್ಮ ಪುರಸಭೆ ಸದಸ್ಯ ರವಿ ಠಕ್ಕಣ್ಣವರವರನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಅಂತ. ನಾನು 8 ಗಂಟೆಗೆ ಫೋನ್ ಮಾಡಿದೆ PSI ಅವರಿಗೆ, ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ. ಇಲ್ಲ, ನಿನ್ನೆ ದಿನ ಮೆರವಣಿಗೆ ಬರುವಾಗ ಒಬ್ಬರ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಸುದ್ದಿ ಬಂತು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ. FIR ಆಗಿದೆಯಾ ಅಂತ ಕೇಳಿದೆ. FIR ಯಾವುದು ಮಾಡಿಲ್ಲ, ಪೆಟಿಷನ್ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಸಿಗೆಯಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಿ, ಅವ್ರನ್ನ ಮನೆಗೆ ಬಿಡಿ, ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಂತ ಹೇಳಿ ಹೇಳಿದ್ದೀನಿ. 8 ಗಂಟೆಗೆ ಸಬ್ ಇನ್ಸ್ಪೆಕ್ಟರ್ ಹಾರುಗೇರಿಗೆ ಹೇಳಿದ್ರೆ 10:15ವರೆಗೂ ಡಿಟೆನ್ಷನ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ 6 ಗಂಟೆಗೆ ಕರ್ಕೊಂಡು ಬಂದು 10:15ವರೆಗೂ ಎನ್ಕ್ವೈರಿಗೆ ಅಂತ ಹೇಳಿ ತಂದ್ರೆ ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು? ಅವರನ್ನ ಡಿಟೆನ್ಷನ್ ಮಾಡಿ ಇಟ್ಕೊಳ್ಳಿಕ್ಕೆ. ಅವರ ಸ್ನೇಹಿತ ಒಬ್ಬ ಬಂದು ಬಿಡಿ ಸರ್ ಸ್ನಾನ ಮಾಡಿ ಬರ್ತೀವಿ ಅಂದ್ರೂ ಕೂಡ ಸ್ಟೇಷನ್ ಅಲ್ಲಿ ಬಿಟ್ಟಿಲ್ಲ. ಆಮೇಲೆ ಆ ಮನೆಯವರಿಗೆ ಕರೆದು PSIನೇ ಹೇಳಿದಾನೆ, ಇವ್ರನ್ನ ಲಕ್ಷ್ಮಣ ಸವದಿ ಅವ್ರ ಹತ್ರ ಕರ್ಕೊಂಡೋಗಿ ಕ್ಷಮೆ ಕೇಳಿಸಿ ಅಂತ. ಅಂದ್ರೆ ಈ ಸ್ಟೇಷನ್ ಲಕ್ಷ್ಮಣ ಸವದಿ ಅವರ ಏಜೆಂಟ್ ಇಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್. ಪೊಲಿಟಿಷಿಯನ್ ಅನ್ನ ಗುಲಾಮರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರ. ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದೆ. ಈಗ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ನಾನು DG ಕರ್ನಾಟಕ SP ಬೆಳಗಾವಿ ಇವರಿಗೆ ಒತ್ತಾಯವನ್ನ ಮಾಡ್ತಾನೆ, ಯಾವ ಆಧಾರದ ಮೇಲೆ ರವಿ ಠಕ್ಕಣ್ಣವರವರನ್ನ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಆತನನ್ನ ಕರ್ಕೊಂಡು ಬಂದು ಸ್ಟೇಷನ್ನಿನ ಒಳಗಡೆ ಕೂರಿಸಿದ? ಪಿಟಿಷನ್ ಎನ್ಕ್ವೈರಿಗೆ ಹೊರಗಡೆ ಬಿಡ್ಲಾರ್ದಂಗೆ ಇವರಿಗೆ ಕೂರಿಸ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಎರಡನೇದು, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಈತ ಅಭಿಮಾನ್ ಬಾರ್ ಅಂಡ್ ರೆಸ್ಟೋರೆಂಟಿನ ಪಾರ್ಟ್ನರ್ ಈತ. ಇದರಲ್ಲಿ ಎಲ್ಲವನ್ನ ಟಾರ್ಗೆಟ್ ಕೊಟ್ಟು ಜಾಸ್ತಿ ಸರಾಯಿಯನ್ನ ಮಾರಾಟ ಮಾಡಿಸ್ತಾ ಇರುವಂತವ್ರು. ಇಂತಹ ಸಬ್ ಇನ್ಸ್ಪೆಕ್ಟರ್ ಯಾವ ಆಧಾರದ ಮೇಲೆ ನೀವು ಹೋಗಿ ಲಕ್ಷ್ಮಣ ಸವದಿ ಅವರನ್ನ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಸ್ಟೇಷನ್ ಇಂದ ಅವ್ರ ಮನೆಗೆ ಕಳಿಸ್ತಾನೆ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಬೇಕು. ರವಿ ಠಕ್ಕಣ್ಣವರ್ ಅನ್ನುವಂತಹ ಕೌನ್ಸಿಲರ್ನ ಕರ್ಕೊಂಡು ಬಂದು ಕೂರಿಸಿದ್ದು ಯಾವ ಆಧಾರದ ಮೇಲೆ, ಅವನನ್ನ ಇನ್ನೊಬ್ಬ ಪೊಲಿಟಿಷಿಯನ್ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಹೋಗಿ ಬಗೆಹರಿಸ್ಕೊ ಅಂತ ಹೇಳಿ ಕಳಿಸಿದ್ದು ಯಾವ ಆಧಾರದ ಮೇಲೆ, ಇದನ್ನ ಎನ್ಕ್ವೈರಿ ಮಾಡಬೇಕು. ಅಮಾಯಕರ ಮೇಲೆ ಈ ತರ ತೊಂದರೆ ಕೊಡೋದನ್ನ ಈ ಸ್ಟೇಷನ್ ನಿಲ್ಲಿಸಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ SP ಬೆಳಗಾವಿಗೆ, DG ಅಂಡ್ IG ಕರ್ನಾಟಕಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇರುವಂತದ್ದು ಎಲ್ಲರಿಗೂ ನ್ಯಾಯವನ್ನ ಕೊಡೋದು. ಪೊಲೀಸ್ ಸ್ಟೇಷನ್ ಇನ್ನೊಬ್ಬರ ಕೈಗೊಂಬೆ ಅಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಯಾವ ಪೊಲೀಸರು ಕೂಡ ಕೆಲಸ ಮಾಡಬಾರದು ಅಂತ ಹೇಳಿ ನಾನು ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ, ಒತ್ತಾಯವನ್ನು ಕೂಡ ಮಾಡ್ತಾನೆ.